ನಂದು ಬಾಗೇಪಲ್ಲಿ ಇಲ್ಲಲ್ವಾ? BSc ಅಗ್ರಿ. BSc ಅಗ್ರಿಕಲ್ಚರ್ ಅಲ್ಲ ರವೀಂದ್ರ. ಆ, ಚೆಲುವೆ ಯಾರೋ ನನ್ನ ತಾಯಿ ಅಂತ ಹಾಡು ಬೇರೆ ಹೇಳಿದ್ದೆ ಒಂದ್ಸಲ. ನಾನು ಅದನ್ನ ನೀನ್ ಫಾಲೋ ಮಾಡ್ಕೊಂಡು ನಾನ್ ಮಾಡ್ದಾಗ ಹೇಳಿದ್ದೆ ಗೊತ್ತಾ? ಹೌದು, ನಿನ್ ಚಳಕ್ ಇದು ಅರಸೀಕೆರೆ ಅಲ್ವಾ? ಹೌದು, ಅರಸೀಕೆರೆ ಅರಸೀಕೆರೆ. ನಾನು ನಿಜ ಹೇಳು. ನಿಜ, ನಾನು ವಾಸಿ ಹಾಸ್ಟೆಲ್, ನೀನ್ ವಿವೇಕಾನಂದ ಹಾಸ್ಟೆಲ್, ಆಯ್ತಾ? ಹೌದು, ಎಲ್ಲಿ ಈ ರೂಟು ಬಸ್ಸಲ್ಲಿ ಹೋಗ್ತಾ ಇದ್ವಿ. ನೀನ್ ಹೇಳ್ತಿದ್ದ ನಾವು ಅಗ್ರಿಕಲ್ಚರ್ ಅಲ್ಲಿ ನಾವು ಅರ್ಕಾವತಿ ಬಸ್ಸಲ್ಲಿ ಹೋಗ್ತಾ ಇದ್ವಲ್ಲ ಅವಾಗ. ಅರ್ಕಾವತಿನ ಅದು ಈ ರೂಟಾಗಿ ಜ್ಞಾಪಕ ಬರ್ತಿದ್ರು. ಎಲ್ಲೋರ ಇರ್ಬೇಕು ಅಂತ ನನ್ ಡೌಟು. ಇಲ್ಲ, ಅರ್ಕಾವತಿ ನಂದು ರಾಮಕೃಷ್ಣ ಆಶ್ರಮದಲ್ಲಿ ಹತ್ತಿದ್ದೆ ನಾನು. ನೀನ್ BSc ಅಗ್ರಿಕಲ್ಚರ್ ಕ್ಲಾಸ್ಮೇಟ್ ಆಗಿದ್ದೆ, ಮತ್ತೆ ವಿವೇಕಾನಂದ ಹಾಸ್ಟೆಲ್ ಬಂದು ನೋಡ್ತಾ ಇದ್ದೆ ಅಲ್ವಾ? ನಾನು ನಿನ್ನ ಲೈಫಲ್ಲಿ ನಾನು ಮರೆಯೋದಿಲ್ಲ. ಚೆಲುವೆಯಾರೋ ನನ್ನ ತಾಯಿಯಂತೆ, ಸತ್ಯಕ್ಕೆ ನೆಲೆಯಾದ ಒಲವಿನಂತೆ. ವಾಯ್ಸು ಹಂಗೆ ಇದೆ ನನ್ಗೀಗ್ಲೂ. ಇನ್ನ ಇವಾಗ ನೀನ್ ಆಡು, ನೆಕ್ಸ್ಟ್ ಲೈನ್ ಚೆನ್ನಾಗಾಡು. ಕಣ್ಣೆರಡು ನಕ್ಷತ್ರ ಬಣ್ಣ ನೀಲಿ, ಕುಡಿ ನೋಟ ಹೊರಳಿತು ಮಿಂಚದಾಳಿ, ಹಸಿರ ನುಡುವಳು ಅಮ್ಮ ಹರುಷದಲ್ಲಿ, ಹಸಿರ ನುಡುವಳು ಅಮ್ಮ ಹರುಷದಲ್ಲಿ, ಉಸಿರಾಡುವವಳು ಮರುಗ ಮಲ್ಲಿಗೆಯಲ್ಲಿ. ನನ್ನ ವೈಫ್ ಕೇಳಿಸ್ಕೊಂಡ್ ನಗ್ತಾ ಇದ್ದಾಳೆ. ತುಂಬಾ ಖುಷಿ. ನಿನ್ ವೈಫನಾ? ಅವಾಗ ಮದ್ವೆ ಆಗಿರ್ಲಿಲ್ಲ ನಿಂಗೆ? ಅವಾಗ ಹೆಂಗ್ ಒಂದ್ ನಿಮಿಷ ಏನೋ. ನಮಸ್ಕಾರ ನಟೇಶ್ ಅವ್ರೆ. ನಮಸ್ಕಾರ ಅಮ್ಮಿ. ನೀವು ಫಸ್ಟ್ ಟೈಮ್ ನೀವು ಇಬ್ರು ಮಾತಾಡ್ಕೊಂಡಾಗ್ಲೂ ಇದೇ ಹಾಡು ಹೇಳಿದ್ರಿ, ಕೇಳಿಸ್ಕೊಂಡಿದ್ರಿ, ಇವ್ರ ಹತ್ರ ಹೇಳ್ತಾ ಇದ್ರಿ ಈ ಹಾಡು ತುಂಬಾ ಹೇಳ್ತಿದ್ರಿ ಅಂತ. ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಿದ್ದ ಅಂದ್ರೆ ನಾನು ಹಂಗೆ ಮೈ ಮರೆತು ಹೋಗ್ಬಿಡ್ತಿದ್ದೆ. ಮತ್ತೆ ಅಮ್ಮಿ ಅವನ್ ಇನ್ನೊಂದು ಗುಣ ಹೇಳ್ತೀನಿ, ನೀನ್ ಅವನ್ನ ಹೇಟ್ ಮಾಡಕ್ ಶುರು ಮಾಡ್ತೀಯ. ಅವನು ಟೋಟಲ್ ನನ್ನ ಫ್ರೆಂಡ್ಶಿಪ್ ಅಲ್ಲಿ ಒಂದು ದಿವಸ ಒಂದು ಹುಡುಗಿನ ಕಣ್ಣೆತ್ತಿ ನೋಡಿಲ್ಲ ಅವನು. ಅಯ್ಯೋ, ಸರ್ಟಿಫಿಕೇಟ್ ಕೊಟ್ಟಲ್ಲಪ್ಪ ಈಗ. ಇಲ್ಲ ಅಲ್ಲ 30 ವರ್ಷ ಸಂಸಾರದಲ್ಲಿ ನಮಗ್ ಗೊತ್ತಾಗಿರುತ್ತಲ್ವಾ ಹೆಂಗೆ ಅಂತ. ಇಲ್ಲ, ಒಂದು ದಿವಸ ಒಂದು ಹುಡುಗಿ ಬಗ್ಗೆ ಮಾತಾಡದಾಗ್ಲಿ ಕೆಟ್ಟ. ಅವನು ಹಾಡೇ ನೋಡು, ಚೆಲುವೆ ಯಾರೋ ನನ್ನ ತಾಯಿ ಅಂತೆ, ಶಿವಾಜಿ ಮಹಾರಾಜರ ತರ, ಸತ್ಯಕ್ಕೆ ನೆಲೆಯಾದ ಒಲವಿನಂತೆ, ಕಣ್ಣೆರಡು ನಕ್ಷತ್ರ ಬಣ್ಣ ನೀಲಿ, ಕುಡಿನೋಟ ಹೊರಳಿತು ಮಿಂಚದಾಳಿ. ನನಗೆ ಯಾಕೆಂದ್ರೆ ನನ್ಗೆ ಲಾಸ್ಟ್ ಟೈಮ್ ಯಾವಾಗ್ಲೂ ಸುಮಾರು ನಾನು ಮಾಡೋ 3-4 ವರ್ಷ ಹಿಂದೆ ಮಾಡಿರ್ಬೋದು ಅನ್ಸುತ್ತೆ. ಆ ಜ್ಞಾಪಕ ಇಟ್ಕೊಂಡು ಆ ಹಾಡು ಹೇಳಿದ್ದು ಏನಪ್ಪಾ ಮೆಮೊರಿ, ಮರ್ತೇ ಇಲ್ವಲ್ಲ ಅವಾಗ ಹೇಳಿದ್ದು ಅಂತ ತುಂಬಾ ಸುಸ್ತಾಗ್ಬಿಡ್ತು. ಕೇಳ್ಬಿಟ್ಟು ಏನ್ ಇಷ್ಟು ಜ್ಞಾಪಕ ಶಕ್ತಿ ಇದೆ ಅಂತ. ಇವತ್ತು ಸುಮ್ನೆ ಹಿಂಗೆ ಮಾಡ್ತಿದ್ದೆ, ಯಾವ್ದೋ ಒಂದ್ ಹಂಗೆ ಪಾಪಪ್ ಆಯ್ತು ನಿಂದು. ಅವ್ನು ಯಾರೋ ಏನೋ ಫೋನ್ ಮಾಡಿದ್ದ, ಏನೋ ಬೆನ್ನು ಅಂತ, ಅದಕ್ಕೇನೋ ನೀನ್ ಬೈಬಿಟ್ಟು ಮಲ್ಕೊಳ್ಳೋ 45 ದಿನ ಅಂತ ಹೇಳ್ದ. ಆಗ ನೆಕ್ಸ್ಟ್ ಯಾವ್ದೋ ಹಸುಗೆ ಪೈಪಲ್ಲಿ ನೀರು ಬಿಡ್ತಿದ್ದು ಬಂತು. ಅದೇನೆ ನನ್ನ ಎಂಟ್ರಿ ಆದೆ, ಅದ್ರೊಳಗೆ ಎಂಟ್ರಿ ಆದೆ. ತುಂಬಾ ಖುಷಿ ಆಗ್ಬಿಡ್ತು. ಬಟ್ ನೀನು ಅವಾಗ ನನ್ನ ಕೋಪನೇ ನೋಡಿಲ್ಲ ಅಲ್ಲೇನಾ? ಯಾವತ್ತು ನಾನು ಒಂದ್ ದಿವ್ಸ ಕೋಪ ಮಾಡ್ಕೋತಾ ಇರ್ಲಿಲ್ಲ. ಈಗ ಕೋಪ ಜಾಸ್ತಿ ಆಗಿದೆ. ತಲೆನೇ ಕೆಡಿಸ್ಕೊಳ್ತಿರ್ಲಿಲ್ಲ ನೀನು ಅವಕ್ಕೆಲ್ಲ. ನನಗ್ ಜ್ಞಾಪಕ ಇದ್ದಂಗೆ ನಾನೇ ಒಂದ್ಸಲ ತಲೆ ತಿಂದಿದ್ದೆ. ಅದ್ ಒಂದು ಅವತ್ತು ಯಾಕೋ ಯೂನಿವರ್ಸಿಟಿಗೆ ಅವತ್ ನೀನ್ ಚಪ್ಲಿನೇ ಹಾಕೊಳ್ಳಿಲ್ಲ, ಹಂಗೆ ಬಂದ್ಬಿಟ್ಟೆ. ಅದು ಬೇಡ ಯಾಕೆ ಹಿಂಗ್ ಬರ್ತೀಯ, ನಾನ್ ಟೆನ್ಷನ್ ಮಾಡ್ಕೊಳ್ತಾ ಇದೀನಿ. ನೀನ್ ಕೇರೆ ಮಾಡ್ಲಿಲ್ಲ ನಾನು ಈಗ್ಲೂ. ಅದಕ್ಕೆ ಅದ್ ಏನ್ ಗೊತ್ತಿಲ್ಲ, ಅದ್ ಏನು ಇದು ನಾನೇ ಏನಪ್ಪಾ ಅವ್ರು ನೋಡಿದ್ರೆ ಏನ್ ಅನ್ಕೊಂಡ್ಬಿಡ, ಏನು ತಲೆ ಕೆಡ ಬಿಡ ನೀನ್ ಅದ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ ಅಂತ ಅಂತಿದ್ದೆ. ಏನೋ ಇವತ್ತು ಅದಕ್ಕೆ ಫೋನ್ ಮಾಡೋಣ ಅಂತ ಅನ್ನಿಸ್ತು. ಸುಮ್ನೆ ನೋಡು ನಟೇಶ್ ಅಂತ ಫೋನ್ ಇತ್ತು, ಹಂಗೆ ನೋಡ್ಬಿಡೋಣ ಮಾಡ್ಬಿಡ. ಯಾಕಂದ್ರೆ ನೀನೀಗ ದೊಡ್ಡ ಮನುಷ್ಯ, ನಾನು ಫೋನ್ ಮಾಡಿ ಏನಪ್ಪಾ ಯಾಕೆ ಮಾಡ್ತೀಯ ಅಂತ. ನೀನು ಕೋಟ್ಯಾಧಿಪತಿ ಆಗ್ಬಿಟ್ಟಿದ್ಯಂತೆ. ನೀನೇನು ಲೇ, ನೀನ್ ದೊಡ್ಡ ಮನುಷ್ಯ, ನಿಮ್ಮ ಅಪ್ಪ ದೊಡ್ಡ ಮನುಷ್ಯ, ನಿಮ್ ತಾತ ದೊಡ್ಡ ಮನುಷ್ಯಲೇ. ಏನಿಲ್ಲ ಆತರ ಏನಿಲ್ಲ, ಅವೆಲ್ಲ ಯಾವ ಲೆಕ್ಕಕ್ಕಿಲ್ಲ. ಈ ವಿಶ್ವಾಸ ಪ್ರೀತಿ ನಾನ್ ಮಾಡ್ದಾಗ ನೀನ್ ಅವತ್ ಮಾತಾಡಿದ್ದಲ್ಲ, ಏನ್ ಜ್ಞಾಪಕ, ನಿಮ್ಗೆ ಏನ್ ಮೆಮೊರಿ, ಇನ್ನೇನ್ ದೇವ್ರ ಅಷ್ಟು ಮೆಮೊರಿ ಕೊಟ್ಟಿದ್ದಾನೆ ಅಂತ ಆಶ್ಚರ್ಯ ಆಯ್ತು. ನಿನ್ನ ಅದೃಷ್ಟಕ್ಕೆ ನೋಡ ಎಷ್ಟು ಒಳ್ಳೆ ಹುಡುಗಿ ಸಿಕ್ಕಿದೆ. ಹೌದು, ಅಷ್ಟೇ ಒಳ್ಳೆಯವನು. ಅದಕ್ಕೆ ಒಳ್ಳೆಯವ್ರಿಗೆ ಒಳ್ಳೆ ಹೆಂಡತಿ ಸಿಗ್ತಾರಂತೆ. ಅದು ನಿನ್ನ ಒಳ್ಳೆತನಕ್ಕೆ ಥರ್ಮಾಮೀಟರ್. ಆ ಹುಡುಗಿ ನೋಡಿ ಎಷ್ಟು ಚೆನ್ನಾಗಿ ಮಾತಾಡುತ್ತೆ. ಹೌದು, ನಾನ್ ಯಾವಾಗ್ಲೂ ಒಟ್ನಲ್ಲಿ ನಾನಂತೂ ಹೇಳ್ತಾ ಇರ್ತೀನಿ, ನಿಂದ ಏನಾರು ಬಂದಾಗ ಅದು ಇದು ಏನಾರು ಬಂದಾಗ ನನ್ ಫ್ರೆಂಡ್ ಅಂತ ಹೇಳ್ತಾ ಇರ್ತೀನಿ. ಅವ್ರು ಎಲ್ರಿಗೂ, ನಮ್ಮ ಅತ್ತಿಗೆ ಒಬ್ರು ಇದಾರೆ, ದೊಡ್ಡತ್ತಿಗೆ, ಧಾರವಾಡ. ಅವ್ರು ಅಂದ್ರೆ ನಮ್ಮ ಊರ್ ಅರಸೀಕೆರೆ ಅಲ್ವಾ, ದೊಡ್ಡತ್ತಿಗೆ ಇದಾರೆ. ಅವರು ಚಿನ್ನಯ್ಯ ಅವ್ರೆ ಅನ್ನೋದು, ನನಗೆ ಚಿನ್ನಯ್ಯ ಅಂತಾರೆ, ಅವ್ರು ಧಾರವಾಡ ಸ್ಟೈಲ್ ಅಲ್ವಾ. ಚಿನ್ನಯ್ಯ ನಿಮ್ ಫ್ರೆಂಡ್ ಅವರು ನಿಜವಾಗ್ಲೂ ನಿಮ್ ಫ್ರೆಂಡಾ ಅಂತಿರ್ತಾರೆ.
ಅತ್ಗೆ ಫ್ರೆಂಡ್ ಅತ್ಗೆ ನೀವ್ ಯಾಕೆ ಅತ್ಗೆ ನಿಮ್ಗೆ ಮಾತಾಡ್ಸ್ಬೇಕಂತ ಸುಮ್ನೆ ಹಾಗೆಲ್ಲ ಅಂತಿರ್ತೀನಿ. ಇಲ್ಲ ನಾನೆಲ್ಲ, ಯಾಕಂದ್ರೆ ನೀನೀಗ ಯಾವ್ದೋ ಇಲ್ಲ ಡಿಫ್ರೆಂಟ್ ಬೇರೆ ಯಾವ್ದು ಇಲ್ಲ, ನಾವೆಲ್ಲ ಬಂಗಾರ. ಯಾವ್ದೋ ನೀನ ಇದ್ರಲ್ಲಿ ಇರ್ತೀಯ ಅಂತ. ಸಾಲು ಸಾಲಿನ ಹಸಿರ ಗಿರಿಯ ಮಾಲೆ ವಾಯ್ಸ್ ಸರವಾಗಿ ಹಂಗೆ ಹರಿಯುತ್ತಿದೆ ಸಿಕ್ಕಿದಲ್ಲಪ್ಪ. ಎದೆಯ ಮೇಲೆ. ನೀನ್ ಅದನ್ನ ಹೇಳ್ದೆ ಹಾಡು, ಲಾಸ್ಟ್ ಟೈಮ್ ನೀನ್ ಹೇಳ್ಬಿಟ್ಟೆ ಹಾಡು ಅದನ್ನ. ಯಾಕಂದ್ರೆ ನನ್ನ ಮನಸ್ಸು ಮುಟ್ಟಿರೋ ಹಾಡದು, ಎಂತ ಹಾಡದು. ಈಗಲೂ ಆಶ್ಚರ್ಯ ಆಯ್ತು ನನಗೆ. ಅದು ಹೋದ್ಸಲ ನೀನ್ ಹೇಳಿದಾಗ ಏನು ಅದೇ, ಈಗ ನಮ್ದು ಆಲ್ಮೋಸ್ಟ್ ಈಗ ನನ್ನ ಪ್ರಕಾರ 87 ಅಂದ್ರೆ 38 ಇಯರ್ಸ್ ಹಳೇದು ಕತೆ ನಮ್ದು. ಹೌದು. ಅಂದ್ರೆ ನೀನ್ ಈ ಹಾಡಿಂದ ನನ್ನ ಮನ್ಸಲ್ಲಿ ಅಚ್ಚಳಿದೆ ಉಳಿದ್ಬಿಟ್ಟೆ. ಆ ಹುಡುಗಿಗೆ ಒಂದು ಕೋಪ ಇದೆ ನನಗೆ, ಆ ಹುಡುಗಿ ಮೇಲೆ. ನಿನ್ನಂತ ಧ್ವನಿ ಇರೋ ಹುಡುಗನ್ನ ಕಟ್ಕೊಂಡು ದಿನಕ್ಕೊಂದು ಹಾಡು ಹೇಳಿಸ್ಬೇಕು ನಿನ್ ಕೈಲಿ. ಕುಡಿಸ್ಕೊಂಡು ಕೋಲಿಟ್ಕೊಂಡು ಹೇಳೋ ಹಾಡು ಅಂತ ಹೇಳ್ಬೇಕು ಅವ್ರಿಗೆ. ಏನು ಹಿಂಗೆ ನೋಡು, ಇವತ್ತು ಧೈರ್ಯ ಮಾಡಿ ಫೋನ್ ಮಾಡ್ಬಿಟ್ಟೆ ನಾನು. ಧೈರ್ಯ ಏನಾ ನಿನ್ಗೆ? ಧೈರ್ಯ ಅಂದ್ರೆ ನನ್ನ ಫ್ರೆಂಡ್ ಏನಂದ್ರೆ ಅಲ್ಲ ಹಂಗಲ್ಲ, ಈಗ ರೆಗ್ಯುಲರ್ ಈಗ 37-38 ಇಸ್ ವೆರಿ ಲಾಂಗ್ ಪೀರಿಯಡ್ ಇನ್ ಎನಿ ಒನ್ಸ್ ಲೈಫ್. ಅದು ಇಷ್ಟು ದೊಡ್ಡ ಈ ನಮ್ ಜೀವನನೇ ಈಗ 57-58 ವರ್ಷ ಅನ್ಸುತ್ತೆ. ಅದ್ರಲ್ಲಿ ಈಗಾಗ್ಲೇ ತುಂಬಾ ಲಾಂಗ್ ಗ್ಯಾಪ್ ಅಲ್ವಾ. ಮತ್ತೆ ನಿಂದು ಹಾಡು ಅಷ್ಟೇ ಅಲ್ಲ ಚಿನ್ನ, ನಿಂದು ಹ್ಯಾಂಡ್ ರೈಟಿಂಗ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಿಂದು. ನಿಮ್ ತಂದೆ ತಾಯಿಗೆ ಥ್ಯಾಂಕ್ಸ್ ಹೇಳ್ಬೇಕು ನೀನು. ಮತ್ತೆ ನೀನು ನೋಡು, ನೀನು ಶ್ರೀರಾಮನ ತರ ಸಾಮವರ್ಣ ಇದ್ರು ಕೂಡ ನಿನ್ನ ತ್ವಚೆ ಇತ್ತಲ್ಲ, ನಮ್ದೆಲ್ಲ ಫುಲ್ ಪಿಂಪಲ್ ಫೇಸ್, ನಿಂದು ಎಷ್ಟು ನೀಟಾಗಿರೋದು ಫೇಸ್. ದೇವರು ನಿನ್ಗೆ ಒಳ್ಳೆ ಗಿಫ್ಟೆಡ್ ಫೇಸ್ ನಿಂದು. ತುಂಬಾ ದಿನ ಆಯ್ತಪ್ಪ ನಿಂಗ್ ಮಾತಾಡಿ, ಭಾರಿ ಸಂತೋಷ ಆಯ್ತು. ಒಂದು ಮನ್ಸಿಟ್ಟು ಮಾಡ್ಬಿಟ್ಟೆ ಫೋನು ಇವತ್ತು. ನೋಡೋಣ, ಯಾಕಂದ್ರೆ ನಮ್ಗೆ ಹೇಳ್ತಾ ಇರ್ತೀನಲ್ಲ ನಾನು, ಮಗಳು ಆರ್ಕಿಟೆಕ್ಟ್, ಮಗ BBA ಮಾಡಿದಾನೆ. ಇಬ್ರಿಗೂ ಬನ್ನಿ ಆಫೀಸ್ಗೆ ಅಂತ. ಈಗ ಅವಳ ಮಗಳು ಬರ್ತಾಳೆ ಒಂದ್ ತಿಂಗಳಿಂದ ಆಫೀಸ್ಗೆ. ನಮ್ದು ಕನ್ಸ್ಟ್ರಕ್ಷನ್ ಮಾಡ್ತೀವಲ್ಲ, ನೇಚರ್ ಹಾಳು ಮಾಡ್ತೀವಪ್ಪ. ಇಲ್ಲ ಬಿಡ, ಎಲ್ಲಿ ಆದ್ರೆ ನಾನು ಇರೋದು ತೋಟದಲ್ಲಿ, ಇರೋದು ಬೆಂಗಳೂರಿಗೆ ಬರೋದು ವ್ಯಾಪಾರ ಕನ್ಸ್ಟ್ರಕ್ಷನ್. ಆದ್ರೆ ಕನ್ಸ್ಟ್ರಕ್ಷನ್ ಬೆಂಗಳೂರಲ್ಲೇನಾ? ಬೆಂಗಳೂರಲ್ಲೇನೆ. ಸ್ವಲ್ಪ ಈ ರಾಜನಗರ್ ಸೈಡೇನೆ ನಂದು. ಹೌದಾ? ಸಾಲ ಇಲ್ಲ ಅಲ್ಲ? ಏನಿಲ್ಲ, ಸಾಲ ಇರಬಾರ್ದು, ಸಾಲ ಮಾತ್ರ ಇಟ್ಕೋಬೇಡ. ಮತ್ತೆ ತೋಟ ಎಲ್ಲಿರೋದು ನಿಮ್ದು? ತೋಟ ನೆಲಮಂಗಲ ಹತ್ರ. ಅಲ್ಲಿ ನಾನು ಈಗ ಹಸುಗೆ ಶೆಡ್ ಕಟ್ತಾ ಇದೀನಿ, ಹಸು ಮನೆ ಕಟ್ತಾ ಇದೀನಿ. ಎಷ್ಟು ಮನೆ? ಹಸುಗ್ ಮನೆ ಇರಬಾರ್ದು, ಪ್ರಕೃತಿ ಒಳಗ್ ಬಿಟ್ಬಿಡ್ಬೇಕು. ಪ್ರಕೃತಿ ಅಂದ್ರೆ ರಾತ್ರಿ ಹೊತ್ತು ರಾತ್ರಿ ಹೊತ್ತು ಕೂಡ ಕಟ್ಟಲ್ಲ ನಾವು, ಫುಲ್ ಓಪನ್ ಏರ್. ಹೌದಾ? ನಿನಗ್ ಬಾ, ನಾನು ಗೋಶಾಲೆಗೆ ತೋರಿಸ್ತೀನಿ. ಕಟ್ಟಬಾರ್ದು, ಮಳೆಯಲ್ಲಿ ಕೂಡ ಬಿಟ್ಬಿಡ್ಬೇಕು ಹಸುನ. ಬೇಸಿಗೆಯಲ್ಲಿ ಬಿಸಿಲಲ್ಲಿ ಕೂಡ ಏನಾಗಲ್ಲ ಹಸುಗೆ. ಅದು ಹಸು ಹುಟ್ರೆ ಅದಕ್ಕೆ ಮಲೆನಾಡ ಗಿಡ್ಡ, ಅದ್ರ ಮೇಲೆ ಮಳೆ ಬೀಳ್ತಾ ಇದ್ರೆ ಅದಕ್ಕೆ ಅನ್ಯಾಯ ಆಗುತ್ತಾ. ಯಾವಾಗ್ಲೂ ಶೆಡ್ಗಳೆಲ್ಲ ನೈಟ್ ಅಲ್ಲಿ ಕೂಡ ನಾನು ಆಚೆ ಬಿಡ್ತೀನಿ. ಕಟ್ಟೋದೇ ಇಲ್ಲ ಅದಕ್ಕೆ. ಹಗ್ಗ ಅಂದ್ರೆ ಏನೋ ಗೊತ್ತಿಲ್ದಂಗ್ ಬೆಳೆಸ್ತಾ ಇದೀನಿ. ಸುಮ್ನೆ ಸ್ನಾನ ಮಾಡಿಸ್ಬಿಡ್ತಾವಂತೆ, ತುಂಬಾ ಬೇಡ ಅಂತಾರ ನಮ್ಮವ್ರು. ಸೊಳ್ಳೆ ಪರ್ದೆ ಹಾಕಿ ಅಂತಿದಾರ ನಮ್ಮವ್ರು. ಆಯ್ತು ಬಿಡಪ್ಪ, ನಿಮ್ಮಂತವ್ರ ಬುದ್ಧಿ ಒಳಗ ಸೊಳ್ಳೆ ಕಚ್ಚದಂಗೆ ಅವುಗಳಿಗೆ ಬಾಲ ಕೊಟ್ಟಿರೋದೇನಕ್ಕೋ, ಸೊಳ್ಳೆನ ಒದರ್ಕೊಳಕ್ಕೆ ಬಾಲ ಅಲ್ಲಾಡಿಸಿದಾಗ ಆ ಬಾಲ ಹಾಕಿ ಎಕ್ಸರ್ಸೈಸ್ ಆಗತ್ತೆ. ಇಲ್ಲ ಅಂದ್ರೆ ನೀನು ಸೊಳ್ಳೆ ಪರದೆ ಕಟ್ಬಿಟ್ರೆ ಬಾಲನೇ ಅಲ್ಲಾಡ್ಸಲ್ಲ ಅದು. ಮತ್ತೆ ಹಸುದೊಂದು ಲಕ್ಷಣ ಹೇಳ್ತೀನಿ. ಹಸು ಬಾಲ ಮಧ್ಯದಲ್ಲಿ ಸೆಂಟ್ರಲ್ ಎದೆ ಬೆನ್ನ ಮೇಲೆ ಒಂದು ಸುಳಿ ಇರುತ್ತಲ್ಲ, ಅಲ್ಲಿವರೆಗೂ ಬರುತ್ತೆ. ಹೌದು. ಮತ್ತೆ ಮುಂದ್ಗಡೆ ತಲೆ ಇದೆಯಲ್ಲ, ಅದು ಕೂಡ ಅಲ್ಲಿವರೆಗೂ ಬರುತ್ತೆ. ಅಂದ್ರೆ ಪೂರಾ ದೇಹ ಕವರ್ ಆಗತ್ತೆ. ಆದ್ರೆ ಕತ್ ಮಾತ್ರ ಗಂಗ ತೊಗಲು ಅಂತಾರೆ, ಗಂಗೆ ತೊಗಲು. ಕತ್ ಕೆಳಗಡೆ ಒಂದು ಗಂಗೆ ತರ ಅಲ್ಲಾಡುವಂತ ಸ್ಕಿನ್ ಇರುತ್ತಲ್ಲ, ಅದಕ್ ಮಾತ್ರ ಅದಕ್ಕೆ ಕೆರ್ಕೊಳಕ್ ಆಗಲ್ಲ. ಅದಕ್ಕೋಸ್ಕರನೇ ಈ ಆ ಸ್ತಂಭನ ಉಜ್ಕೊಳತ್ತೆ, ಅದರಲ್ಲಿ ಖುಷಿ ಆಗತ್ತೆ ಅದಕ್ಕೆ. ಆ ಕೂದಲು ಉದುರುತ್ತೆ. ಅದನ್ನ ಬೆಳಗಿನ ಜಾವದಲ್ಲಿ ಮುಕ್ಕೋಟಿ ದೇವತೆಗಳು ಬಂದು ಆರಿಸ್ಕೋತಾರೆ. ಹಾಗಾಗಿ ಆ ಕಂಬ ಕೊಟ್ಟವ್ರಿಗೆ ಹಿಂದಿನ 7 ಜನ್ಮಗಳು, ಮುಂದಿನ 7 ಜನ್ಮಗಳು ಅವ್ರಿಗೆ ಕರ್ಮಗಳು ಸೌದೋಗುತ್ತೆ. ಅದಕ್ಕೆ ನಿಮ್ ಗೋಶಾಲೆಗೆ ನಾನೇ ಒಂದು ಕೊಡ್ತೀನಿ. ಅಲ್ಲ ಈಗ ಕರೆಕ್ಟ್. ಈಗ ಆಕ್ಚುಲಿ ನಾನು ರೂಫ್ ಎಲ್ಲ ಮಾಡಿ ಮನೆ ತರ ಮಾಡ್ತಾ ಇದ್ದೆ. ಹಂಗಾರೆ ದೇವ್ರು ಇರೋದೇ ನಿಜ. ಆದ್ರೆ ಸೊಳ್ಳೆ ಯಾಕೆ ಮಾಡಿದ್ರು ಹೇಳು? ಸೊಳ್ಳೆ ಯಾಕೆ ಮಾಡಿದ್ರು ಅಂದ್ರೆ, ಆ ಕಾಲದಲ್ಲಿ ಡಾಕ್ಟರ್ಸ್ ಆಗಿ ಮಾಡಿದ್ರು ಸೊಳ್ಳೆನ. ಡಾಕ್ಟರ್ಸ್ ಆಗಿ ಸೊಳ್ಳೆ ಏನ್ ಮಾಡುತ್ತೆ, ಫಸ್ಟ್ ನಿನ್ನ ಮೈ ಮೇಲೆ ಕೂತ್ಕೊಳ್ಳುತ್ತೆ.
ಇದೆಲ್ಲ ಮುಂದೆ ರಿಸರ್ಚ್ ಅಲ್ಲಿ ಗೊತ್ತಾಗುತ್ತೆ. ಇವಾಗೆಲ್ಲ ಅನಾಪಿಲಿಸ್, ಕ್ಯೂಲೆಕ್ಸ್, ಹಾ ಹಾ ಅದು ಇದರಿಂದ ಕಲರಾ ಬರುತ್ತೆ, ಅದರಿಂದ ಮಲೇರಿಯಾ ಹಾ ಬರುತ್ತೆ, ಬರೀ ಕೆಟ್ಟದ್ದೇ ಹೇಳ್ತಾರೆ ಸೊಳ್ಳೆ ಬಗ್ಗೆ, ಹಾ ಒಳ್ಳೇದು ಹೇಳಲೇ ಇಲ್ಲ. ಏನ್ ಮಾಡುತ್ತೆ, ಹಾ ಆ ಹಾ ನಿನ್ನ ಚರ್ಮದ ಮೇಲೆ ಕೂತ್ಕೊಳ್ಳುತ್ತೆ, ನಿನ್ಗೊಂದು ಇಂಜೆಕ್ಟ್ ಮಾಡುತ್ತೆ ಅಂತ ಇಟ್ಕೋ. ಹಾ ಅಲ್ಲಿಂದ ಬಂದು ನನ್ನ ಚರ್ಮದ ಮೇಲೆ ಕೂತ್ಕೊಳ್ಳುತ್ತೆ, ನನಗೊಂದು ಇಂಜೆಕ್ಟ್ ಮಾಡುತ್ತೆ. ಹಾ ನಿನ್ನಲ್ಲಿರೋ DNA, ನನ್ನಲ್ಲಿರೋ DNA ನಿನ್ನಲ್ಲಿರೋ ಎಲ್ಲ ಕ್ವಾಲಿಟೀಸ್ ನನ್ನಲ್ಲಿರೋ ಕ್ವಾಲಿಟೀಸ್ಗೆ ಮಿಕ್ಸ್ ಮಾಡ್ತಾ ಇದೆ ಅದು ಇಂಡೈರೆಕ್ಟ್ ಆಗಿ. ಓ ಹೋ ಇನ್ನೊಂದೇನಂದ್ರೆ, ನೀನ್ ಹೇಳ್ಬೋದು ಹೋ ಹಾಗಾದ್ರೆ HIV ಕೂಡ ಬರುತ್ತೆ ಸೊಳ್ಳೆಯಿಂದ. ಇಲ್ಲ, ಹಾ HIV ಯಾವಾಗ ಬರುತ್ತೆ ಅಂದ್ರೆ, ಹಾ ನಿನ್ನ ರಕ್ತದೊಂದಿಗೆ ನನ್ನ ರಕ್ತ ಡೈರೆಕ್ಟ್ ಕನೆಕ್ಟ್ ಆದಾಗ. ಹಾ 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 ನನ್ನನ್ನು ಚುಚ್ಚಿದ್ರೆ HIV ಬರಲ್ಲ. ಅರ್ಥ ಹ್ಮ್ ಮಾಡ್ಕೋ. ಆ ಹಾ ಹಾ ಸೊಳ್ಳೆಗಳಿಂದ ಹಾನಿ ನಾವು ಕಂಡಿಡ್ಕೊಂಡಿರ್ಬೋದು, ಆದ್ರೆ ಸೊಳ್ಳೆ ಹುಟ್ಟಿರೋದೇ ದೇವ ಕಾರ್ಯಗಳಿಗೆ. ಹಾ ಅದು ಹಾ 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 ಹಸುಗಳಿಗೆ ಡಾಕ್ಟರ್ಗಳೇ ಇರ್ತಿರ್ಲಿ, ಕಾಡು ಪ್ರಾಣಿಗಳಿಗೆ ನೀನು ಸೊಳ್ಳೆ ಪರದೆ ಹೌದು ಕಟ್ತೀನೋ ಹೌದು ಏನಲ್ಲೇ ಹೌದು ನೀನು. ಹೌದು ಕಾಡಿಗೆಲ್ಲ ಒಂದ್ ಹೌದು ಕೆಲಸ ಮಾಡು, ಭದ್ರಾವತಿ ರಿಸರ್ವಾಯರ್ಗೆ ಒಂದು ಸೊಳ್ಳೆ ಪರದೆ ಹಾಕ್ಬಿಡು ಫುಲ್ಲು. ಕರೆಕ್ಟ್. ಇಲ್ಲ ನಾನು ಇನ್ಫ್ಯಾಕ್ಟ್ ಅವ್ರು ಅವ್ರು ಹೇಳಿದ ಅಷ್ಟು ಮನ್ಸಿಗೆ ಹಚ್ಕೊಂಡಿಲ್ಲ, ಬಟ್ ಎಲ್ಲೋ ಒಂದು ರೂಫ್ ಒಂದ್ ಬೇಕನ್ನೋ ಅಂತ ಇಲ್ಲ, ಮಾಡಿದ್ವಿ. ಬೇಕಾದ್ರೆ ರೂಫ್ ಹಾಕು ಅಷ್ಟೇ, ಸುಮ್ನೆ ಹಾ 4 ಹಾ ಕಂಬ ಓಪನ್ ಬಿಟ್ಬಿಟ್ಟು ಹಾ ಆ ಹಂಗೆ ಮಾಡ್ತೀನಿ ರೂಫ್ ಹಾಕು. ಹಂಗೆ ಮಾಡ್ತೀನಿ. ಯಾವಾಗಾದ್ರೂ ಬಿಸಿಲು ಹಾ ತಡ್ಕೊಳಕ್ಕೆ ಆಗ್ಲಿಲ್ಲ ಅಂದಾಗ ಅದ್ರ ಕೆಳಗಡೆ ಬರುತ್ತೆ. ಹಂಗೆ ಮಾಡ್ತೀನಿ. ಆದಷ್ಟು ಕದೆ ಫ್ರೀಡಮ್ ಇರ್ಬೇಕು ಅದಕ್ಕೆ. ಓಕೆ, ಎಷ್ಟು ಹಸು ನಾನು ಇದೆಯಾ ಅದು ನಿನ್ ಹತ್ರ? ಹಸು ತರ್ಬೇಕು. ಈಗ ನಾನು ಶೆಡ್ ಕಟ್ಟಿದೀನಿ, ಏನ್ ಕಟ್ತಾ ತರಬೇಡ, ಇದ್ದೀನಿ, ಪ್ಲಾಸ್ಟಿಂಗ್ ನೀನು ಮಾಡ್ತಾ ಏನ್ ಇದ್ದೀನಿ. ಮಾಡ್ತೀಯ ಗೊತ್ತಾ, ಹ್ಮ್ ನಿಧಾನಕ್ಕೆ ಹ್ಮ್ ಆಗ್ಲಿ ಖರೀದಿ ಮಾಡಕ್ ಹೋಗ್ಬಿಡ ಹಾ ಹಸುನ. ಅದಷ್ಟು ಹಾ ಕದೆ ಬರುತ್ತೆ. ಇವಾಗ ನಾ ಹತ್ರ ಇದೆಯಲ್ಲ, ಅದಷ್ಟು ಕದೆ ಹಾ ಬಂದಿರೋದು. ಖರೀದಿ ಮಾಡಕ್ ಹಾ ಹೋಗ್ಬೇಡ. ಎಷ್ಟೋ ರೆಸ್ಕ್ಯೂ ಹಸುಗಳನ್ನೆಲ್ಲ ಕಾಪಾಡ್ಕ ಹೋಗು, ಒಂದೊಂದೇ ಹಾ ಸೇರ್ಕೊಳತ್ತೆ. ಹಾಲಿಂದ, ಹಾ ಅದರಿಂದ ಹಾಲು ಉತ್ಪಾದನೆ ಮಾಡ್ಬೇಕು, ಅವೆಲ್ಲ ಆಸೆ ಇಟ್ಕೊಳ್ಳೋದೇ ಬೇಡ. ಮುಂದೆ ಅದೊಂದ್ ಹಾ ದಿನ ದೊಡ್ಡ ಉಪಕಾರಿ ಆಗುತ್ತೆ ನಿನಗೆ. ಹೌದು. ಅಲ್ಲ, ನಮ್ಗೆ ಓಡಾಡಕ್ ತುಂಬಾ ಜಾಗ ಇದೆ ಆಕ್ಚುಲಿ. ನಂದು ಎಷ್ಟು ದೇವ್ರ ಎಕರೆ ಇದೆ? ದಯದಿಂದ ಒಂದು 12 ಎಕರೆ ಇದೆ ನಂದು. ಹೌದಾ? ಅಂದ್ರೆ ಕತ್ತೆ ಏನೋ ಒಂದು ಏನು ಗೊತ್ತಿಲ್ಲದೆ ಇರ್ತಿದ್ದೆ ನೀನು. ಅಲ್ಲ, ಅಲ್ವೋ, ನೀನು ಏನಾಗೋಯ್ತು ಹೆಂಗ ಅಂದ್ರೆ BSc ಅಗ್ರಿಕಲ್ಚರ್ಗೆ ನೀನ್ ಹಾ ಬಂದಿಲ್ಲ, ಹಾ JKVKಗೆ ಗಾಂಧಿ ಕೃಷಿ ವಿಜ್ಞಾನ ಹಾ ಕೇಂದ್ರ ಅಂತ ಹಾ ಹಾ ಕರಿತಿದ್ರಲ್ವ ಅದನ್ನ ಹಾ ನೀವೆಲ್ಲ ಗಾಢವಾದ ಕಾಡಿನಲ್ಲಿ ವಾಸಿಸುವ ಕಪಿಗಳು ಅಂತ ಹೇಳ್ತಾ ಇದ್ರಲ್ಲ ನೀವು. ಹಂಗೆ ಕಪಿ ತರ ಇದ್ದೆ ನೀನು. ಇಲ್ಲಿ ನೋಡಿದ್ರೆ ಹೌದು ಪಿಕಾ ಆಗ್ಬಿಟ್ಟಿದ್ಯಲ್ಲೋ. ಹೌದು. ಅಲ್ಲ, ಏನ್ ಗೊತ್ತಾ, ನಾನು ನನ್ ಮನೆ ರಾಜನಗರ ಮೆಟ್ರೋ ಪಕ್ಕ ಬಂದ್ಬಿಡ್ತು, ಹಂಗಾಗಿ ಫುಲ್ ಬ್ಯುಸಿ ಆಗ್ಬಿಡ್ತು. ನಮ್ ರೋಡಲ್ಲಿ ಓಡಾಡಕ್ ಆಗಿಲ್ಲ. ಈ ಇಷ್ಟು ಬಿಸಿಲಿ ಬದುಕ್ಬೇಕಂತ ಬೇಜಾರ್ ಮಾಡ್ಕೊಂಡು ನಾನು ಆ ತೋಟದಲ್ಲಿ ತಗೊಂಡು ಅಲ್ಲಿ ತೊಟ್ಟಿ ಮನೆ ಕಟ್ಕೊಂಡಿದೀನಿ. ಅಲ್ಲಿ ಹೌದೇನೋ. ಅಲ್ಲಿಂದ ಮತ್ತೆ ಬರ್ತೀನಿ ನೀನು ಹೋಗ್ತೀನಿ. ಪುಣ್ಯಾತ್ಮನು, ನಿನ್ನಲ್ಲಿ ಹುಟ್ಟು ಪುಣ್ಯಾತ್ಮದ ಗುಣ. ನೀ ಸುಮ್ನೆ ಹಿಂಗೆ ಎತ್ಕೊಂಡೋಗಿದ್ರು ರಾಜಸ್ಥಾನದಲ್ಲಿ ಹಾಕಿದ್ರು, ಆ ಮರಳಲ್ಲಿ ಕೂಡ ನೀನ್ ಮನೆ ಕಟ್ಕೋತೀಯ, ಅಂತ ಗುಣ ನಿಂದು. ಅಯ್ಯೋ, ನಿನ್ ಬಾಯಿ ನಾರಕ್ಕೆ ಆಗ್ಲಿನಪ್ಪ. ದೇವ್ರ ನೀನ್ ದಯದಿಂದ ಯಾವತ್ತು ಚೆನ್ನಾಗಿಟ್ಟಿದ್ದಾರೆ ಕಷ್ಟಪಟ್ಟು ಮೇಲ್ ದೇವ್ರು. ಬಂದಿದೀಯ ನೀನು. ಬನ್ನಿ ಇಲ್ಲ, ಬನ್ನಿ, ಕಷ್ಟ ಅಂತೂ ಮತ್ತೆ ಪಟ್ಟಿದೀನಿ. ಆ ಕಾಲದಲ್ಲೂ ಈಗೋ ಅನ್ನೋದಿರ್ಲಿಲ್ಲ ನಿನಗೆ. ಹ್ಮ್ ಹ್ಮ್. ಅಲ್ಲಪ್ಪ, ಅದ್ ಇದ್ದಿದ್ರೆ ನಾನು ಯೋಚನೆ ಮಾಡ್ಕೊಂಡು ಈಗ ಚಂದ್ ಬಿಡು, ನಂದೇನು ಮುಖ್ಯ ಅಲ್ಲ, ನಿಂದು ಮುಖ್ಯ. ಯಾಕಂದ್ರೆ ನಿನ್ನ ಗುಣಗಳು ಅದ್ರಲ್ಲಿ 1% ಬಂದ್ರು ಸಾಕು ನಮ್ಗೆ. ಯಾಕಪ್ಪ, ಆ, ನಿಂತ್ರ ಅಲ್ಲ, ಶಿವರಾಜ್ ಹಂಗಲ್ಲ. ಅದೊಂದು ಯಾವ್ದೋ ಒಂದು ನನ್ಗೆ ಗೊತ್ತಿಲ್ಲ, ಇಷ್ಟು ಹಳೆ ಫ್ರೆಂಡ್ಶಿಪ್ ಆದ್ರೂ ಎಲ್ಲೋ ಒಂದ್ ಕಡೆ ಕನೆಕ್ಟಿವಿಟಿ ಇದೆ ಮೈಂಡ್ ಅಲ್ಲಿ. ನನ್ ಮನ್ಸಲ್ಲಿ ನಟೇಶ್ ಮಾತಾಡ್ಸ್ಬಿಡೋಣ ಒಂದ್ಸಲ ನಟೇಶ್ನ ಅಂತ ಏನೋ ಅನ್ನಿಸ್ಬಿಡ್ತು ನನ್ಗೆ. ತುಂಬಾ ವರ್ಷ ಆಯ್ತಲ್ಲ. ಯಾಕಂದ್ರೆ ಈಗ ಯು ಆರ್ ಎ ಸೆಲೆಬ್ರಿಟಿ, ನಾವು ಫೋನ್ ಮಾಡಿ ಯಾವ ಏನಕ್ಕಪ್ಪ ಆತರ ಬರಬಾರ್ದಲ್ವಾ. ಬಟ್ ನಾನು ಒಂದ್ನಲ್ಲಿ ಕೇಳ್ತಾ ಇರ್ತೀನಿ, ನಿಂದೆಲ್ಲ ನೋಡ್ತಾ ಇರ್ತೀನಿ. ನಾನು ಫ್ರೆಂಡ್ಸ್ ಹತ್ರ ಎಲ್ಲ ಹೇಳ್ಕೊಂಡು ಹೆಮ್ಮೆ ಪಡ್ತಿರ್ತೀನಿ. ನನ್ ಫ್ರೆಂಡ್ ರೀ ಅಂತ ಹೇಳ್ತೀನಿ. ಫ್ರೆಂಡ್ ಮಾತಾಡಿ ಎಷ್ಟೋ ವರ್ಷ ಆಗಿದೆ ನಾನ್ ನಿನ್ಗೆ, ಬಟ್ ಹೇಳ್ಕೊಳ್ತಾ ಇರ್ತೀನಿ. ನಮ್ಗೆ ನಿಮ್ಮೆಲ್ಲರ ಜಯಶ್ರೀ ಅಂತ ಆಶೀರ್ವಾದ. ಒಬ್ಳಿದಾರೆ. ಇಲ್ಲ, ನಿಮ್ಮ ಆಶೀರ್ವಾದ ರವೀಂದ್ರ. ನಿನ್ನ ಫ್ರೆಂಡ್ಶಿಪ್ ಪಡೆಯಕ್ ನಾನು ಪುಣ್ಯ ಮಾಡಿದ್ದೀನಿ ಹೌದು. ಅಲ್ವೋ. ಇದು ನೀನ್ ಚೆನ್ನಾಗ್ ಬದುಕ್ತಾ ಇದೀಯ ಅಂತ ಕೇಳೇ ಖುಷಿ ಪಡ್ತಾ ಇದೀನಿ ನಾನು. ಹೌದು ಹೌದು. ನೆಲಮಂಗ್ಲ ಯಾವಾಗ್ಲಾರು ಆ ಕಡೆ ಬರೋವಾಗ ನನ್ನ ಇಲ್ಲ, ಮನೆಗ್ ಬರ್ಬೇಕು. ನಿನಗೋಸ್ಕರನೇ ಬರ್ತೀನಿ ನಾನು. ಯಾವತ್ತೂ ನನ್ಗೋಸ್ಕರ ಯಾವ ಫುಲ್ ಜಾಗಕ್ಕೂ ಆ ಕಡೆ ಬಂದಾಗ ಬರ್ತೀನಿ ಅಂತ ಹೇಳೋದಿಲ್ಲ ನಾನು. ಸೂಪರ್ ನಿನಗೋಸ್ಕರನೇ ಸೂಪರ್. ಬರ್ತೀನಿ. ನನ್ಗೋಸ್ಕರನೇ ಬರಪ್ಪ, ನಮಗ್ ಭಾರಿ ಸಂತೋಷ. ನೀನ್ ಬರೋವಾಗ ಹೇಳಿದ್ರೆ ನನ್ ಫ್ರೆಂಡ್ಸ್ ಎಲ್ಲ ಕೆಲವ್ರು ಇದಾರೆ, ನಿನ್ ನೋಡ್ಬೇಕು ಅಂತ ಅವ್ರಿಗೆಲ್ಲ ಹೇಳ್ತೀನಿ. ನೀನ್ ಬರೋ, ಯಾಕಂದ್ರೆ ನಾನು ಹೇಳ್ಕೊಂಡ್ಬಿಟ್ಟಿದೀನಿ ಈಗ ಕಿರೀಟ ನನ್ ತಲೆ ಮೇಲಿದೆ, ನೀನ್ ನನ್ ಫ್ರೆಂಡ್ ಅಂತ ಹೇಳ್ಬಿಟ್ಟಿದೀನಿ. ಅಯ್ಯೋ ದೇವ, ಆ ಒಂದ್ಸಲ ಕಿರೀಟ ಹಾಡ್ ತೆಗೆದ್ರೆ ಹೇಳ್ಬಿಡ, ನಮ್ಗಿದಿರಲ್ಲ. ಒಂದ್ಸಲ ಹಾಡ್ ಹೇಳ್ಬಿಡ, ತೃಪ್ತಿಯಾಗಿ ಕೇಳ್ಬಿಡ್ತೀನಿ. ಹೇಳ ಪರವಾಗಿಲ್ಲ. ಹೇಳ ಇನ್ನೊಂದ್ ಸ್ಟಾಂಜ ಹೇಳ್ಬಿಡ್ತೀನಿ. ಒಂದ್ ಎರಡೇ. ಉದಯ ರವಿ ಹಣೆಗಿಟ್ಟ ಭಾಗ್ಯಬಿಂಬ, ಆಗ ಸದಾ ಕಪ್ಪು ಜಡೆ ಬೆನ್ನ ತುಂಬ. ಉದಯ ರವಿ ಹಣೆಗಿಟ್ಟ ಭಾಗ್ಯಬಿಂಬ, ಆಗ ಸದಾ ಕಪ್ಪು ಜಡೆ ಬೆನ್ನ ತುಂಬ.
ಸಾಲು ಸಾಲಿನ ಹಸಿರಗಿರಿಯ ಮಾಲೆ, ಆಹಾ. ಸಾಲು ಸಾಲಿನ ಹಸಿರಗಿರಿಯ ಮಾಲೆ, ಸರವಾಗಿ ಹರಿಯುತ್ತಿದೆ ಎದೆಯ ಮೇಲೆ, ಚೆಲುವೆ ಯಾರೋ ನನ್ನ ತಾಯಿಯಂತೆ, ಸತ್ಯಕ್ಕೆ ನೆಲೆಯಾದ ಒಲವಿನಂತೆ, ಹೇಳ ಸತ್ಯಕ್ಕೆ ನೆಲೆಯಾದ ಒಲವಿನಂತೆ. ಇನ್ನೊಂದು ಸ್ಟಾಂಜ ಮುಗಿಸ್ಬಿಡು ಕತ್ತೆ, ಏ, ಪ್ಲೀಸ್ 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 ನೀನ್ ಹೇಳ್ಬಿಡ. ಬಂದಾಗ ಏ ಹೇಳ್ಬಿಡ್ತೀನಿ, ಯಾಕೆ ಮರ್ತು ಬಿಟ್ಟಿದ್ದೇನೋ. ಮರ್ತಂಗೆ ಆಗಿದೆ. ನೀನ್ ಬಂದಾಗ ಫುಲ್ ಹೇಳ್ತೀನಿ, ಮಿಕ್ಸ್ ಮಾಡ್ಬಿಡ್ತಾ ಇದೀನಿ, ಇಲ್ಲ ಅಂದ್ರೆ ಎರಡೆರಡು ಇದ್ರದ್ದು ಅದಕ್ಕೆ ಅದ್ರದ್ದು ಇದಕ್ಕೆ ಹಾಕ್ಬಿಡ್ತಾ ಇದೀನಿ. ಆಯ್ತು ಆಯ್ತು ಆಯ್ತು, ತುಂಬಾ ಖುಷಿಯಾಗಿದೆ. ಸಂತೋಷ ಆಯ್ತಪ್ಪ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.